ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು. ತುಂಬ ದಿನಗಳ ನಂತರ ನಾನು ಮತ್ತೆ ನಿಮ್ಮ ಮುಂದೆ ವೀಡಿಯೋ ಮುಖಾಂತರ ಬರ್ತಾ ಇದ್ದೀನಿ. ಕೆಲವೊಬ್ರಿಗೆ ನನ್ನ ಫ್ರೆಂಡ್ಸು ಫ್ಯಾಮಿಲೀಸ್ಗೆಲ್ಲ ಗೊತ್ತಿರುತ್ತೆ ಏನಕ್ಕೆ ನಾನು ಎಷ್ಟು ದಿನ ವೀಡಿಯೋ ಮಾಡ್ತಿರಲಿಲ್ಲ ಏನು ಅಂತ ಗೊತ್ತಿರುತ್ತೆ. ಬಟ್ ತುಂಬ ಜನಕ್ಕೆ ನೋಡ್ತಾ ಇರೋರಿಗೆ ಕೆಲವೊಬ್ರಿಗೆ ಗೊತ್ತಿಲ್ಲದಲೇ ಇರ್ಬೋದು. ಸೊ ನನಗೆ ಸ್ವಲ್ಪ ಪರ್ಸ್ನಲ್ಲಾಗಿ ಇರೋದ್ರಿಂದ ಸೊ ಆ ವಿಷಯನ ನಾನು ಏನೂ ಹೇಳೋಕ್ಕಾಗಲ್ಲ. ಸೊ ಹಾಗಾಗಿ ವೀಡಿಯೋ ಸ್ವಲ್ಪ ಲೇಟ್ ಆಗ್ತು, ತುಂಬಾ ಲೇಟ್ ಆಯಿತು. ಸೊ ಸಾರಿ ಕೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಕೆಲವೊಬ್ಬರೆಲ್ಲ ಕೇಳ್ತಾನೆ ಇದ್ರಿ ಇಂತಕ್ಕೆ ವೀಡಿಯೋ ಮಾಡ್ತಿಲ್ಲ, ಸ್ಟಾಪ್ ಮಾಡಿಬಿಟ್ರಾ ಅಂತ. ಸ್ವಲ್ಪ ಬೇಜಾರಾಗಿದ್ದು ನಿಜ. ಅದನ್ನು ಲಾಸ್ಟ್ ವೀಡಿಯೋಲ್ಲಿ ನಾನು ಹೇಳಿದ್ದೀನಿ ಯಾಕೆ ಏನು ಅಂತ. ಸೊ ಅದ್ರಲ್ಲಿ ಕೂಡ ನಾನು ಫುಲ್ ಹೇಳಿದ್ದೀನಿ, ನಾನು ವೀಡಿಯೋ ಸ್ಟಾಪ್ ಕೂಡ ಮಾಡಲ್ಲ. ಟೈಮ್ ಮಾಡಿಕೊಂಡು ಒಂದು ವೀಡಿಯೋನ ಮಾಡೋಕ್ಕೆ ನಿಮಗೆ ನಿಮ್ಮ ಮುಂದೆ ಹಾಕೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ. ಇವತ್ತು ಆ ಟೈಮ್ ಬಂತು ಅನಿಸುತ್ತೆ. ಸೊ ಇವತ್ತಿಂದು ನಂದು ವ್ಲಾಗ್ ಅಂತಲೇ ಹೇಳ್ಬೋದು. ನಾವು ಅಂದರೆ ಇಂಡಿಪೆಂಡೆನ್ಸ್ ಡೇ ಆದಮೇಲೆ 3 ಡೇಸ್ ರಜಾ ಸಿಕ್ಕಿತ್ತು. ಸೊ ಮಕ್ಕಳಿಗೆಲ್ಲ ರಜಾ ಸಿಕ್ಕಿತ್ತು. ಸೊ ನಾವು ನಮ್ಮ ಫ್ಯಾಮಿಲಿಯವರು ಬೆಂಗಳೂರಿರೋ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಈ ಅಕ್ಕನ ಮನೆಗೆ ಹೋಗಿದ್ದ ದಿನ ನಾವೆಲ್ಲೂ ಹೋಗಲಿಲ್ಲ. ಅವತ್ತಿನ ಮಾರನೇ ದಿನ ನಾವು ಯಾರೂ ಆಯ್ಕೆಯಾಗಿ ಹೋಗಿರಲಿಲ್ಲ. ಸೊ ಅಕ್ಕ ಆಯ್ಕೆಯಾಗಿ ಹೋಗೋಣ ಅಂತ ಅಂದರು. ಸೊ ನಾವು ಹೋಗಿರ್ಲಿಲ್ವಲ್ಲ ಅಂದ್ಬಿಟ್ಟು ಹೋಗಿ ಬರೋಣ ಅಂತ ಹೊರಟ್ವಿ. ಬೆಂಗಳೂರಲ್ಲಿರೋರಿಗೆ ಅಥವಾ ಮೈಸೂರಲ್ಲಿ ಕೆಲವರಿಗೆ ಎಲ್ಲಾದರೂ ಐಕಿಯಾ ನೋಡಿರ್ತೀರಿ. ಬಟ್ ನನ್ನ ಒಪಿನಿಯನ್ ಏನು ಅಂತ ನಿಮ್ಮ ಮುಂದೆ ಶೇರ್ ಮಾಡಬೇಕು ಅಂತ ವಿಡಿಯೋ ಮಾಡ್ಕೊಂಡಿದ್ನಲ್ಲ. ಸೊ ಅದನ್ನೇ ಒಂದು ಲಾಗ್ ಥರ ಅಪ್ಲೋಡ್ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ನನಗೆ ಇವತ್ತು ಎಕ್ಸೈಟ್ಮೆಂಟ್ ಇತ್ತು ಆ್ಯಕ್ಚುಲಿ. ಐಕಿಯಾಗೆ ಹೋಗೋದಕ್ಕಿಂತ ಮುಂಚೆ ಎಲ್ಲರೂ ಐಕಿಯಾ ಅಂತ ಹೇಳ್ತಾರೆ. ನನಗೆ ಗೊತ್ತಿತ್ತು ಇದು ಇಂಟೀರಿಯರು ಏನಾದರೂ ಆ ಥರದ್ದು ಅಥವಾ ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳೋದಿದ್ರೆ ನೋಡೋರ್ಗಿದ್ರೆ ಹೋಗಿ ನೋಡ್ಬೋದು, ಈಗೆಲ್ಲ ಗೊತ್ತಿತ್ತು ನನಗೆ. ಬಟ್ ಹೆಂಗಿರುತ್ತೆ ಅಂತ ಒಂದು ಕುತೂಹಲ ಇರುತ್ತಲ್ವ. ಸೊ ಅದೇ ಕುತೂಹಲ ನನಗೂ ಇತ್ತು, ಅದೇ ಎಕ್ಸೈಟ್ಮೆಂಟಲ್ಲಿ ಹೋದೆ. ಸೊ ನೋಡ್ಕೊಂಡು ಬಂದ್ವಿ. ನನಗನ್ಸಿದ್ದೇನು ಅಂತ ಅಂದರೆ, ನೀವು ಕೆಲವೊಬ್ಬರೆಲ್ಲ ಹೋಗಿರ್ತೀರಿ, ನೋಡಿರ್ತೀರಿ. ಬಟ್ ಯಾರು ಅವಾಗ ಮನೆ ಕಟ್ಕೊತಾ ಇರ್ತಾರೆ ಅಥವಾ ಏನಾದ್ರು ಪರ್ಚೇಸ್ ಮಾಡ್ಕೊಳ್ಳೋ ಇಂಟೆನ್ಷನ್ ಇಟ್ಕೊಂಡು ಯಾರು ಹೋಗಿರ್ತಾರಲ್ಲ ಅವ್ರಿಗಂತೂ ತುಂಬಾ ವರ್ತ್ ಅನಿಸುತ್ತೆ. ಒಂದು ಐಡಿಯಾ ಸಿಗತ್ತೆ. ಅವ್ರು ತೊಗೋತಾರೋ ಬಿಡ್ತಾರೋ ಗೊತ್ತಿಲ್ಲ. ಬಟ್ ಯಾವ ರೀತಿ ನಾವು ಮನೆ ಇಂಟೀರಿಯರ್ನ ಮಾಡ್ಕೋಬೇಕು, ಯಾವ ವಸ್ತುನೇ ಎಲ್ಲಿಟ್ಟರೆ ಚೆನ್ನಾಗಿ ಅನಿಸುತ್ತೆ, ಒಂದು ಇಂಟೀರಿಯರ್ದು ಐಡಿಯಾ ಸಿಗತ್ತೆ ಅಂತಲೇ ಹೇಳ್ಬೋದು. ತುಂಬ ಬ್ಯೂಟಿಫುಲ್ ಆಗಿದೆ. ಆ ಲೈಟ್ಸ್ ಆಗಿರ್ಬೋದು ಅಥವಾ ಟೇಬಲ್ಗಳು, ಆ ಕಬೋರ್ಡ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ. ಒಂದು ಐಡಿಯಾ ಸಿಗುತ್ತೆ ಮನೆ ಕಟ್ತಾ ಇರೋರು ಹೊಸದಾಗಿ ಯಾವ ರೀತಿ ಮಾಡ್ಕೋಬೇಕು ಏನು ಅನ್ನೋರಿಗೆ ಒಂದು ಐಡಿಯಾ ಸಿಗತ್ತೆ ಅಂತ ಹೇಳ್ತೀನಿ. ನನ್ನ ಅನಿಸಿದ್ದು ಅಲ್ಲಿಯ ವಸ್ತುಗಳು ಚೆನ್ನಾಗಿದೆ. ಬಟ್ ಸ್ವಲ್ಪ ನನಗೆ ಪ್ರೈಸ್ ಜಾಸ್ತಿ ಅನ್ನಿಸ್ತು. ಇದು ನನ್ನ ಒಪಿನಿಯನು, ನಿಮ್ಗೆ ಹೆಂಗೆ ಅನಿಸ್ತೋ ಗೊತ್ತಿಲ್ಲ. ಕಾಸ್ಟಿಂಗ್ ತಗ್ನ ಕಜ್ಜಾಯ ಅಂತ ಹೇಳ್ತಿರೋ ಏನೋ ಗೊತ್ತಿಲ್ಲ. ಬಟ್ ನನಗೆ ಸ್ವಲ್ಪ ಪ್ರೈಸು ಜಾಸ್ತಿ ಆಯ್ತೇನೋ ಅಂತ ನನಗೆ ಅನ್ನಿಸ್ತು. ನಾವು ಯಾವತ್ತೂ ಹೋಗಿಲ್ಲ. ಸೊ ನೋಡ್ಕೊಂಬರೋಣ ಅಂದ್ಕೊಂಡು ನೋಡೋಕೆ ಹೋಗಿದ್ದ ಕಾರಣ ನಾವು ಏನೂ ಪರ್ಚೇಸ್ ಮಾಡಲಿಲ್ಲ. ಕೆಲವೊಂದು ಐಡಿಯಾಗಳಂತೂ ಚೆನ್ನಾಗಿತ್ತು. ನನಗೆ ಹಂಗೆ ಅನ್ನಿಸ್ತು, ನೀವೇನಾದ್ರೂ ನಿಮ್ಮ ಮನೆ ಸ್ವಂತ ಮನೆ ಮಾಡ್ಕೋಬೇಕು, ನಿಮ್ಗೆ ಯಾವ ರೀತಿ ಇಂಟೀರಿಯರ್ ಬೇಕು ಅಂತಂದರೆ ಅಂಥವ್ರು ಈ ಐಕ್ಯಾಗೆ ವಿಸಿಟ್ ಮಾಡಿ ಒಳ್ಳೊಳ್ಳೆ ಐಡಿಯಾಗಳು ಸಿಗುತ್ತೆ. ಮತ್ತು ಡೆಕೋರೇಟಿವ್ ಯಾರು ತುಂಬ ಡೆಕೋರೇಟಿವ್ ಆಗಿ ಮನೆಗಳನ್ನ ಡೆಕೋರೇಟ್ ಮಾಡ್ಕೋಬೇಕು, ಯಾವ ಪ್ಲೇಸ್ ಎಲ್ಲೆಲ್ಲಿ ಇಡಬೇಕು ಅಂತ ನಿಮ್ಗೆ ಏನಾದ್ರು ಕನ್ಫ್ಯೂಷನ್ಸ್ ಇದ್ರೂ ಅಂಥವ್ರಿಗೂ ಒಳ್ಳೊಳ್ಳೆ ಡೆಕೋರೇಟಿವ್ ಐಟಮ್ಸ್ಗಳಿದೆ. ಮತ್ತು ಯಾವ ಪ್ಲೇಸಲ್ಲಿ ಎಲ್ಲೆಲ್ಲಿ ಇಟ್ಟರೆ ಎಷ್ಟು ಚೆನ್ನಾಗಿ ಅನಿಸುತ್ತೆ ಅನ್ನೋದು ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಸೊ ನನಗದು ಇಷ್ಟ ಆಯಿತು. ಸೊ ಅದನ್ನು ವರ್ತ್ ಅನ್ನಿಸ್ತು. ಕೆಲವೊಂದು ಫರ್ನಿಚರ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಅನ್ನಿಸ್ತು. ಸೊ ಅಷ್ಟಕ್ಕೆ ಅದು ವರ್ತಾ ಹೆಂಗ ಗೊತ್ತಿಲ್ಲ, ಯೂಸ್ ಮಾಡಿ ನೋಡಿದವ್ರಿಗೆ ಗೊತ್ತಾಗತ್ತೆ ಅನಿಸುತ್ತೆ. ಸೊ ನಾವು ಅದನ್ನು ತೊಗೊಂಡಿಲ್ಲ, ನಮ್ಗದು ಯೂಸ್ ಮಾಡಿರೋದು ಅಂತ ಗೊತ್ತಿಲ್ಲ ನನಗೆ. ಸೊ ಐಕಿಯಾದಿಂದ ಯಾರು ಪರ್ಚೇಸ್ ಮಾಡಿ ಯೂಸ್ ಮಾಡ್ತಿರೋರು ಆ ಪ್ರೈಸು ಅಷ್ಟು ವರ್ತ್ ಇದೆಯಾ ಹೆಂಗೆ ಏನು ಅಂತ ನೀವು ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಿದ್ರೆ ನೀವು ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನನ್ನ ಮಕ್ಕಳೆಲ್ಲ ಹೋಗಿರೋದ್ರಿಂದ, ನಮ್ಮ ಅಕ್ಕನ ಮಕ್ಕಳು ನಾವು ಎಲ್ಲರೂ ಹೋಗಿರೋದ್ರಿಂದ ಅವ್ರಿಗೆ ಸುತ್ತಿ ಕಾಲು ನೋವು ಬಂತು. ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊತಾ ಇದ್ದಾರೆ ಅಲ್ಲೇ ಕೂತು. ಸೊ ತುಂಬ ವೆರೈಟಿ ಆಗಿದ್ವು ಮಾತ್ರ. ಡೈನಿಂಗ್ ಟೇಬಲ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಮತ್ತು ಮಾಡ್ಯುಲರ್ ಕಿಚನ್ಗಳಾಗಿರ್ಬೋದು, ಸೋಫಾ ಸೆಟ್ ಆಗಿರ್ಬೋದು, ಕಾಟ್ಗಳಾಗಿರ್ಬೋದು, ದಿವಾನ್ ಕಾಟ್ಸ್ ಥರದ್ದು ಅಥವಾ ಟೀಪಾಯಿಗಳು ತುಂಬ ವೆರೈಟಿನೇ ಇತ್ತು ಆ್ಯಕ್ಚುಲಿ. ಅದೇ ನಾನು ಹೇಳ್ದಂಗೆ ನಿಮ್ಗೆ ಐಡಿಯಾ ಬೇಕು ಅಥವಾ ತೊಗೊಳ್ಳೋ ಮನಸ್ಸಿದೆ, ನಿಮಗೆ ತೊಗೋಬೇಕು, ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅನ್ನೋರು ಐಕಿಯಾಗಿ ವಿಸಿಟ್ ಮಾಡಿ ನೋಡ್ಬೋದು. ಹೋಗಿ ಒಂದು ಹಾಫ್ ಆನ್ ಅವರು ತುಂಬ ಎಕ್ಸೈಟ್ಮೆಂಟಲ್ಲೇ ನೋಡಿದ್ವಿ. ಐಕಿಯಾ ಫುಲ್ ಕಂಪ್ಲೀಟ್ ಎಲ್ಲ ಶಾಪು ಹೋಗಬೇಕು ನಾವು ನೋಡಬೇಕು ಅಂತಂದರೆ
ಒಂದು ದಿನ ಆದರೂ ಬೆಳಗ್ಗೆ ಹೋದರೆ ಸಂಜೆವರೆಗೂ ನೋಡ್ಬೋದು ಅನಿಸುತ್ತೆ, ಅಷ್ಟು ವೆರೈಟಿ ಇದೆ. ಬಟ್ ನಮಗೆ ಏನಾದ್ರು ತೊಗೋಬೇಕು ಮಾಡಬೇಕು ಅನ್ನೋ ಇಂಟೆನ್ಷನ್ ನೋಡ್ತಿದ್ರೆ ಅದೆಲ್ಲ ಇದು ಅಂತ ನೋಡ್ಬೋದು. ನೋಡ್ಕೊಂಡು ಬರೋಣ ಅಂತ ಹೋಗಿದ್ದವ್ರಿಗೆ ಸ್ವಲ್ಪ ಒಂದು ಹಾಫ್ ಆನ್ ಅವರ್ ಆದಮೇಲೆ ಬೋರ್ ಆಗೋ ಚಾನ್ಸಸ್ ಇದೆ. ಏಕೆಂದರೆ ಎಲ್ಲ ಕಡೆನೂ ಅದೇ ಇರುತ್ತಲ್ವ, ಸೊ ನೋಡಿ ನೋಡಿ ಸ್ವಲ್ಪ ಬೋರ್ ಆಗ್ತಾ ಇರುತ್ತೆ. ಸೊ ಎಲ್ಲ ಕಂಪ್ಲೀಟು ಹಿಂದೆಪ್ತು ಹೋಗಿ ನೋಡೋಕ್ಕೆ ಮನಸ್ಸಾಗಲ್ಲ ನಮಗೆ. ಸುಮ್ಮನೆ ಹಂಗಂಗೆ ನೋಡಿಕೊಂಡು ವಾಪಸ್ ಬಂದುಬಿಟ್ವಿ. ನನ್ನ ಮಕ್ಕಳು ಅಲ್ಲೇ ಬೆಡ್ ಮೇಲೆಲ್ಲ ಕುಣಿತಾ ಕುಂತಿದ್ದಾರೆ. ಮಕ್ಕಳುಗಳಲ್ಲ ಅಂತಲ್ಲ, ದೊಡ್ಡವರು ಕೂಡ ಅಲ್ಲಿ ಕೆಲವೊಂದು ಕಡೆ ಅವ್ರ ಮನೆಗಳಲ್ಲೇ ಬಂದುಬಿಟ್ಟಿದ್ದೀವಿ ಏನೋ ಅನ್ನೋ ಥರ ಸೋಫಾ ಮೇಲೆ ಕೂತ್ಕೊಂಡು ಅಲ್ಲೇ ಆರಾಮಾಗಿ ಮಾತಾಡ್ಕೊಂಡು ಅರಟೆ ಹೊಡ್ಕೊಂಡು ಕೂತಿದ್ರು. ಸೊ ಅಲ್ಲಿಂದ ನಂಗೆ ಇನ್ನೊಂದು ಯಾವುದೋ ಒಂಥರ ಬೇರೆ ಲೋಕಕ್ಕೆ ಓದಿದ್ದನ್ಸಿದ್ದು, ಈ ಫುಡ್ಡು ಇರೋದು ಅಲ್ಲಿ ಹೈಕ್ಯಾಲೇ ಇದೆ, ಫುಡ್ಗಳು ಸಿಗುತ್ತೆ. ಇಲ್ಲೇನು ಜನಗಳನ್ನ ನೋಡಿ ನೀವು ಫ್ರೀಯಾಗಿ ಕೊಡ್ತಿದ್ದಾರೆ ಅಂದ್ಕೋಬೇಡಿ, ಇಲ್ಲಿ ಯಾವುದು ಫ್ರೀಯಾಗಿ ಕೊಡ್ತಿಲ್ಲ. ದುಡ್ಡು ಕೊಟ್ಟು ಕ್ಯೂ ಅಲ್ಲಿ ನಿಂತು ಇಷ್ಟು ಜನ ನಿಂತಿದ್ದಾರಲ್ಲ ಅಂತ ನನಗೆ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು. ಏನಪ್ಪ ಜನಗಳು ಹೆಂಗೆಲ್ಲಪ್ಪ, ಇಷ್ಟು ದುಡ್ಡು ಕೊಟ್ಟು ಇಷ್ಟು ಕ್ಯೂ ನಿಂತ್ಕೊಂಡು ಹಿಂಗೆ ವೆಯ್ಟ್ ಮಾಡ್ಕೊಂಡು ಹೋಗಿ ತಿನ್ನೋ ಅಂಥದ್ದು ಏನಪ್ಪ ಅಂತ ನನಗಂತೂ ಕನ್ಫ್ಯೂಷನ್ನೇ ಸ್ಟಾರ್ಟ್ ಆಯಿತು. ಇಷ್ಟು ಜನ ಕ್ರೇಜಿಯಾಗಿರ್ತಾರಲ್ಲ ಅಂತಲೂ ಕೂಡ ಅನ್ನಿಸ್ತು. ನೋಡ್ತಾ ಇರ್ಬೋದು ನೀವು ಎಷ್ಟು ಕ್ಯೂ ಇತ್ತು ಗೊತ್ತಾ. ಹೋಗಿ ನೋಡೋಕ್ಕೂ ಕ್ಯೂ, ತಗೊಳ್ಳೋಕ್ಕೂ ಅಲ್ಲಿ ಹೋಗಿ ಕೂತ್ಕೊಂಡು ಆರಾಮಾಗಿ ತಿನ್ನೋಕೆ ಹೋಗೋಣ, ಅಲ್ಲೂ ಟೇಬಲ್ ಎಲ್ಲ ಅಪ್ಪ ಜನ ಮರಳು, ಜಾತ್ರೆ ಮರಳು ಅನಿಸ್ಬಿಡ್ತು ನನಗಂತೂ. ಇದಕ್ಕೆ ನಾವು ಅಷ್ಟೇ ಇಷ್ಟು ಟೇಸ್ಟ್ ಮಾಡಿಕೊಂಡು ಐಕ್ಯಾಯಿಂದ ಆಚೆಗೆ ಬಂದ ತಕ್ಷಣ ಅಲ್ಲಿ ಮೆಟ್ರೋ ಸಿಗುತ್ತೆ, ಮೆಟ್ರೋ ಹತ್ಕೊಂಡು ಮನೆ ಕಡೆಗೆ ಬಂದ್ವಿ. ಸೊ ಇದು ಇವತ್ತಿನ ನನ್ನ ವೀಡಿಯೋ ಆಗಿರುತ್ತೆ. ನಿಮಗೆ ಐ ಹೋಪ್ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.